ಒಕ್ಕೂಟ ಸರ್ಕಾರದಿಂದ ಏನು ನ್ಯಾಯಯುತವಾಗಿ ತೆರಿಗೆ ಹಣ ಹಕ್ಕಿನ ಪ್ರಕಾರ ನಮ್ಮ ನಾಡಿಗೆ ನಮ್ಮ ಜನತೆಗೆ ದಕ್ಕಬೇಕಾಗಿತ್ತು, ಅದರಲ್ಲಿ ಸಂಪೂರ್ಣವಾಗಿ ಅನ್ಯಾಯ ಆಗಿದೆ ಅಂತ ಒಕ್ಕೂಟ ಸರ್ಕಾರಕ್ಕೂ ಗೊತ್ತಿದೆ. ಈ ಸಮಾಜದ ಕೊನೆಯ ವ್ಯಕ್ತಿ ಕೂಡ ಅವನ ಹಸಿವಿನಿಂದ ಬಳದರೂ ಕೂಡ ತೆರಿಗೆಯನ್ನು ಕಟ್ಟತಕ್ಕಂಥದ್ದು ಅವನ ಕರ್ತವ್ಯವಾಗಿ ಮಾಡಿದ್ದಾನೆ. ಆದರೆ ಅವನಿಗೆ ಬರಬೇಕಾದಂಥ ಒಂದು ಸಾಮಾಜಿಕ ನ್ಯಾಯ ಏನಿದೆ, ಆರ್ಥಿಕ ಶಕ್ತಿ ಏನಿದೆ, ಅದನ್ನು ಕಿತ್ಕೊಳ್ತಕ್ಕಂಥ ಯಾವುದೇ ಹಕ್ಕು ಯಾವುದೇ ಸರ್ಕಾರಕ್ಕೆ ಇಲ್ಲ. ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಪ್ರಜಾಪ್ರಭುತ್ವವಾದಂಥ ಒಂದು ನೀತಿ ಇದೆ. ಎಲ್ಲವನ್ನು ಧಿಕ್ಕರಿಸಿ ಏಕಮುಖ ಸಂಸ್ಕೃತಿ ಮತ್ತು ಸರ್ವಾಧಿಕಾರದ ಧೋರಣೆಯನ್ನು ಒಕ್ಕೂಟ ಸರ್ಕಾರ ಇವತ್ತು ಇಲ್ಲಿ ಪ್ರದರ್ಶನಕ್ಕಿಟ್ಟಿರ್ತಕ್ಕಂಥದ್ದು ಅಪಹಾಸ್ಯ ಅಂತ. ಹೀಗಾಗಿ ನಾವು ಜನಪರವಾದಂಥ ರಾಜಕೀಯ ಧೋರಣೆಯನ್ನು ಹೊಂದಿರೋರು. ಈಗಾಗಲೇ ಗುರುರಾಜ್ ಅವರು ಹೇಳಿದ್ದಾರೆ, ಇದು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ಪಕ್ಷ ರಾಜಕಾರಣಕ್ಕೂ ನಮಗೂ ಸಂಬಂಧ ಇಲ್ಲ. ಆದರೆ ಜನ ರಾಜಕಾರಣ ಮಾಡ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವ ದೇಶದ ನನ್ನ ಹಕ್ಕದು. ಹೀಗಾಗಿ ಎಲ್ಲ ಸಂಘಟನೆಯ ಗೆಳೆಯರು ಮೈಸೂರಿನಲ್ಲಿ ಒಗ್ಗೂಡಿದ್ದಾರೆ. ಏಕಧ್ವನಿಯಲ್ಲಿ ಕನ್ನಡ ನಾಡಿಗೆ, ಕನ್ನಡ ಜನತೆಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು, ಏನು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಕ್ಕಂಥ ಧೋರಣೆಯಲ್ಲಿ ನಾವು ಹೊರಟಿದ್ದೀವಿ, ಆ ಹೋರಾಟವನ್ನು ಬೃಹತ್ತಾಗಿ ನಿರ್ಮಿಸ್ತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಮೈಸೂರಿನಲ್ಲಿ ಆಗ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಇಡೀ ಕರ್ನಾಟಕಕ್ಕೆ ಮಾದರಿಯಾಗುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನ ತಮ್ಮ ಹಕ್ಕಿಗಾಗಿ, ಈ ನೆಲಕ್ಕಾಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕಾಗಿ ಅದರ ವಿರುದ್ಧ, ಒಕ್ಕೂಟದ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ ಅದು. ಹಾಗಾಗಿ ಮಾಧ್ಯಮದ ಗೆಳೆಯರು ದಯಮಾಡಿ ಈ ಒಕ್ಕೂಟ ಸರ್ಕಾರ ಕೊನೆಗೆ ಮಾಧ್ಯಮದ ಕತ್ತಿಗೂ ಕೈ ಹಾಕ್ತಾರೆ, ಅದು ನಮಗೆ ಗೊತ್ತಿದೆ. ಬಟ್ ನಾವೆಲ್ಲರೂ ಒಟ್ಟಾಗಬೇಕು. ಭಾಷೆ, ಜನ, ನೆಲ, ಜಲ ಎಲ್ಲವನ್ನು ಕಾಪಾಡಿಕೊಂಡಾಗ ಮಾತ್ರ ಒಂದು ಸಮಾಜದ ರಾಜ್ಯ ಸೃಷ್ಟಿಯಾಗಕ್ಕೆ ಸಾಧ್ಯ. ಒಂದು ಉತ್ತಮವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಇದು ನಮ್ಮ ಒಂದು ಮುನ್ನುಡಿ. ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನು ಬೆಂಬಲಿಸಬೇಕು. ಮತ್ತು ಜನಕ್ಕೆ ಕರೆ ಕೊಟ್ಟಿದ್ದೇವೆ ನಾವು, ಉತ್ತಮವಾದಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆಗಳು ಮತ್ತು ಜನರು ಒಳಗೊಂಡು ಈ ಒಂದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಕ್ಕಂಥ ನ್ಯಾಯಯುತ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲಿಸಬೇಕು ಅಂತ ಈ ಮೂಲಕ ನಾನು ಎಲ್ಲರ ಪರವಾಗಿ ವಿನಂತಿಸ್ಕೊತಾ ಇದ್ದೇನೆ.